ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಅದ್ಭುತವಾದ ಅರಣ್ಯ ಆಧಾರಿತ ಕೃಷಿನ ನಿಮ್ಗೆ ಪರಿಚಯ ಮಾಡೋಣ ಅಂತ ಬಂದಿರೋದು. ಅದೇ ಹಗರ್ ವುಡ್ ಸ್ನೇಹಿತರೆ. ನಿಮ್ಗೆಲ್ಲ ಮಾಮೂಲಿ ಗಂಧದ ಮರ ಗೊತ್ತಿರುತ್ತೆ, ಮತ್ತೆ ರಕ್ತ ಚಂದನ ಅಂತ ಏನ್ ಕರೀತಾರೆ, ರೆಡ್ ಸ್ಯಾಂಡಲ್, ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಅವು ಬಂದು ಮಾಮೂಲಿ ಗಂಧದ ಮರ ಆದ್ರೆ ಒಂದ್ 20 ವರ್ಷ ಇಟ್ಕೊಳ್ಬೇಕು, ಮತ್ತೆ ರೆಡ್ ಸ್ಯಾಂಡಲ್ ಆದ್ರೆ ಒಂದು 30 ವರ್ಷವರೆಗೂ ಇಡಬೇಕಾಗುತ್ತೆ ಸ್ನೇಹಿತರೆ. 1 ಎಕರೆ ವಿಸ್ತೀರ್ಣಕ್ಕೆ ನೋಡೋದಾದ್ರೆ ಅವುಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ಮರಗಳಾಗಿರ್ತದೆ. ಅದೇ ರೀತಿನೇ ಸ್ನೇಹಿತರೆ, ಇದು ಬಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಮರಗಳೇ ಸ್ನೇಹಿತರೆ, ಅದೇ ಹಗರ್ ವುಡ್. ಸೊ ಮತ್ತೆ ಇದ್ರ ಬಗ್ಗೆ ನನಗೂ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ. ನಾನು ಇವ್ರ ಹತ್ರ ಬಂದ್ಮೇಲೆ ವಿಡಿಯೋ ಮಾಡಿದಾದ್ಮೇಲೆ ಮತ್ತೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ. ನೀವು ಒಂದ್ಸಲ ಸರ್ಚ್ ಮಾಡಿ ಇದರ ಬೇಡಿಕೆ ಎಷ್ಟಿದೆ, ಮತ್ತೆ ಯಾವ ರೇಂಜ್ ಗೆ ರೇಟ್ ಎಲ್ಲ ಇದಕ್ಕೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, ಇದರ ಕಾಲಾವಧಿ ಬಂದು ಬರೀ 12 ವರ್ಷ ಸ್ನೇಹಿತರೆ. ಇನ್ನ ರೇಟ್ ವಿಚಾರಕ್ಕೆ ಬಂದಾಗ ಅದರಲ್ಲಿ ಒಂದು ಡಿಫ್ರೆಂಟ್ ಕ್ವಾಲಿಟಿ ಇರುತ್ತಂತೆ, ಅದ್ರ ಪ್ರಕಾರ ರೇಟ್ ನ ಫಿಕ್ಸ್ ಮಾಡ್ತಾರಂತೆ ಸ್ನೇಹಿತರೆ. ಈ ಮಾಹಿತಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತೆ ಈ ಒಂದು ನರ್ಸರಿ ಸೆಟಪ್ ಇಟ್ಕೊಂಡಿರುವಂತ ಸ್ಥಳ ಎಲ್ಲಿ ಅಂತ ಹೇಳ್ಬೋದು? ನಮ್ಮ ಹೆಸರು ಎ.ಜಿ. ರಾಮಚಂದ್ರ ಅಂತ. ಸರ್, ಈ ನರ್ಸರಿ ಬಂದು ಅರವಿಂದ್ ಗೋಶಾಲ ಅಡ್ಜಾಯಿಂಟ್ ಸೆಕೆಂಡ್ ಚಾನಲ್. ಇದು ಬಂದ್ಬಿಟ್ಟು ಎ.ಜಿ.ಆರ್. ಹಗರ್ವುಡ್ ನರ್ಸರಿ ಅಂತ ಒಂದು ಕಂಪನಿ. ಅಗರ್ವುಡ್ ಕಂಪನಿ. ಸರ್, ಇದು ಅಗರ್ವುಡ್ ಅಂತ ನಾವು ಕೇಳ್ಪಟ್ಟಿರ್ಲಿಲ್ಲ ಸರ್. ಅಂದ್ರೆ ಸುಮ್ನೆ ಎಲ್ಲೋ ಒಂದು ಇದ್ರಲ್ಲೆಲ್ಲ ಎಲ್ಲ ಟಿವಿನಲ್ಲೇ ಅದ್ ನೋಡಿರ್ತೀರ ಅಷ್ಟೇ. ಬಟ್ ಪ್ರತ್ಯಕ್ಷವಾಗಿ ನಾವು ಇವತ್ತೇ ಫಸ್ಟ್ ಟೈಮ್ ಈ ಒಂದು ಇದನ್ನ ನೋಡ್ತಾರ ಸರ್. ಸರ್ ಏನೇ ಸರ್ ಇದರ ವಿಶೇಷ? ಇದು ನಾವು ಬಂದ್ಬಿಟ್ಟು ನಾವು ಶ್ರೀಗಂಧದಕ್ಕೆ ಹೋದ್ರೆ 30 ವರ್ಷ, ಆಮೇಲೆ ಬಂದು ಕೆಂಪು ಗಂಧದಕ್ಕೆ ಹೋದ್ರೆ 25ರಿಂದ 30 ವರ್ಷ. ಆದ್ರೆ ಟ್ರೀ ಇಸ್ ಗಾಡ್, ಮರ ದೇವರು ಅನ್ನೋದಕ್ಕೋಸ್ಕರ ಇದು ನಮ್ಮ ಭಾರತ ದೇಶದಲ್ಲಿ ಅತಿ ಮುಖ್ಯವಾಗಿ ಬೆಳವಣಿಗೆ ಆಗಿರೋಕಂತ ಏರಿಯಾ ಅಸ್ಸಾಂ. ಅಗರ್ವುಡ್ ಇದು ಕಾಡಲ್ಲಿ ಬಂದಿರೋ ಜಂಗಲ್ ವುಡ್. ಇದು ನಾವು ನರ್ಸರಿ ಇಂಡೋನೇಷಿಯನ್ ಇಂದ ತರಿಸಿದ್ದೀನಿ. ಬಟ್ ಈ ಬ್ರೀಡು ಮಲೇಸಿಸ್ ಆಕ್ರಿಲೇರಿಯಾ ಅಂತ. ಆದ್ರೆ ಇದು ಹೊಸದಾಗಿ ಇರ್ಬೋದು ನಮ್ಮ ಪ್ರಾಂತಕ್ಕೆ. ಆದ್ರೆ 300-400 ವರ್ಷದಿಂದ ಮುಂಚೆನೆ ಅಸ್ಸಾಂ ಅಲ್ಲಿ ಕಡ್ದು ಇದನ್ನ ಬಂದು ಅರಬ್ ಕಂಟ್ರಿಗೆ ಬಂದು ಕಳ್ಸಿದ್ದಾರೆ ನಮ್ಮ ಇಂಡಿಯನ್ ಇಂದ. ಅದು ದೊಡ್ಡ ಮಾರ್ಕೆಟಿಂಗ್. ಈಗ ಅದರಲ್ಲಿ ನಮ್ಗೆ ಇದ್ದಿದ್ದಂತ ಒಂದು ಕಾಡಿನಲ್ಲಿ ಕತ್ತರಿಸಿ ಎಲ್ಲ ತಿಂದ್ಬಿಟ್ರು, ಅವನತಿಗೆ ತಂದ್ಬಿಟ್ರು. ಹಾಗೆ ಈಗಿನ ಪ್ರಾಮುಖ್ಯತೆ ಏನಂದ್ರೆ, ನಾವ್ ಯಾಕಪ್ಪ ಬೆಳೆಯಬಾರ್ದು ಅಂತ ನಮ್ಗೆ ಒಂದು ಆಲೋಚನೆ ಕೊಟ್ಟಿರೋದು ನಮ್ಮ ಬಯರ್. ನಮ್ಮ ಕಾಡಿನ ವೈವಿಧ್ಯಮಯನ ಕಡಿದು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಮತ್ತೆ ಈಗ ಅವ್ರ ಹತ್ರಿಂದ ನಾವು ಒಂದು ಇದನ್ನ ತಗೊಬಂದು ಮಾಡ್ತಾ ಇದ್ದೀವಿ. ನಮ್ಮ ಕತಾರಿಂದ ಒಂದು ಬಯರ್ ಬಂದಿದ್ರು, ಅವ್ರಿಗೆ ನಾವು ಗಿರಾಸು ತುಪ್ಪ ಕೊಡ್ತಾ ಇದ್ವಿ. ಅವ್ರು ಒಂದಿನ ಇಲ್ಲೇ ಸ್ಟೇ ಮಾಡ್ತೀನಿ ಅಂದ್ಬಿಟ್ಟು ಸ್ಟೇ ಮಾಡಿದ್ರು. ಬೆಳಗ್ಗೆ 4 ಗಂಟೆಗೆ ಎದ್ದು, ಇಲ್ಲಿ ಎಷ್ಟು ಎಕರೆ ಇದೆ ನಿಮ್ದು ಅಂದ್ರೆ, 150 ಎಕರೆ ಇದೆ ಸರ್. ಪಕ್ಕದಲ್ಲಿ ಗ್ರಾನೈಟ್ ಮಾಡ್ತಾ ಇದ್ದೀವಿ ನಾವ್. ಈ ತರ 4-5 ಜನ ಈ ತರ ಗೋಶಾಲ ಮಾಡಿದ್ವಿ. ಗುಜರಾತ್ ಅಲ್ಲಿ ಗೋಶಾಲ ಇದೆ ಅಂತ ಮಾಡೋವಾಗ ಗೊಬ್ಬರ ನೋಡಿದ್ರೆ ಇದಕ್ಕೆಲ್ಲ ಏನ್ ಮಾಡ್ತೀರಂತ. ನಾವು ರಾಗಿ ಬೆಳೆಯಕ, ಭತ್ತ ಬೆಳೆಯಕ, ಸಜ್ಜೆ ಬೆಳೆಯಕ ಎಲ್ಲದಕ್ಕೂ ಬಂದ್ಬಿಟ್ಟು ನಾವು ಈ ಗೊಬ್ಬರನ ಬಳಸ್ತಾ ಇದೀವಿ ಸರ್, ಆರ್ಗಾನಿಕ್ ಅಲ್ಲಿ ಅಂದ. ಅವ್ರ ಏನ್ ಹೇಳಿದ್ರೆ ಅಂದ್ರೆ, ಅಗರ್ವುಡ್ ಅನ್ನೋ ಒಂದು ಮರ ಇದೆ, ಇದು ಅಸ್ಸಾಂ ಅಲ್ಲಿ ಬರ್ತಾ ಇದೆ. ಈಗ ಫಿಲಿಪೀನ್ಸ್ ನಲ್ಲಿ ಬರ್ತಾ ಇದೆ, ಇಂಡೋನೇಷಿಯಾ ಬರ್ತಾ ಇದೆ. ಬಟ್ ದುಬೈನಲ್ಲಿ ಬಂದ್ಬಿಟ್ಟು ನಮ್ಮ ಮನೇಲಿ ಯಾವ ತರ ಸಾಂಬ್ರಾಣಿ ಹಾಕೊಂತಿರೋ ಆ ತರ ಒಬ್ಬ ಶೇಕ್ ಬಂದು ಒಂದ್ ದಿನಕ್ಕೆ ಬಂದ್ಬಿಟ್ಟು 100 ಗ್ರಾಮ್ ಪೀಸ್ ಅದು ಫೈರ್ ಮಾಡಿ ಆ ಗಾಳಿನ ಬಂದು ಅವನು ಎಂಜಾಯ್ಮೆಂಟ್ ಮಾಡಿದ್ರೇನೆ ಅವನಿಗೆ ಎನರ್ಜಿ ಇದ್ರದ್ದು ಅಂತ ಹೇಳಿದ ಮೇಲೆ ಇದನ್ನಲ್ಲಿ ನಾವ್ LKG. ಆವಾಗ ಅವ್ರು ಹೇಳಿದ ಮೇಲೆ ಇದು ಏನಪ್ಪಾ, ಯಾಕಂದ್ರೆ ಆಲ್ರೆಡಿ ನಂದು 150 ಎಕರೆ ಜಮೀನಿದೆ, ಯಾವ್ದೋ ಒಂದ್ ಮಾಡೋಣ ಅಂತಬಿಟ್ಟು ಎಲ್ಲ ತೆಂಗಿದೆ, ಮಾವಿದೆ. ನಾನು ಆಲ್ರೆಡಿ ತೆಂಗಿನಕಾಯಿ ಬಂದ್ಬಿಟ್ಟು ಗಿಡ ಸೇಲ್ ಮಾಡ್ತಾ ಇದ್ದೀನಿ, MH4 ಅಂತ. ಆ ತರ ಬಂದ್ಬಿಟ್ಟು ಪ್ರೈವೇಟ್ ಮಾಡ್ತಾ ಇದ್ದೀನಿ. ಆದ್ರೆ ಅಗರ್ವುಡ್ ಬಗ್ಗೆ ಗೊತ್ತಾಗಿರೋದು ಕೆಲವೊಂದು 5-6 ವರ್ಷ ಮುಂಚೆ ನನಗೆ ಗೊತ್ತು. ಅದಕ್ ಮೇಲೆ ಬಂದ್ಬಿಟ್ಟು ಇದು ಏನು ಎತ್ತ ಅಂದ್ಬಿಟ್ಟು ಒಳಗಡೆ ಡೀಪ್ ಆಗಿ ಹೋಗಿ ಚರ್ಚ್ ಮಾಡೋವಾಗ ಗಿಡ ಎಲ್ಲಿ ಸಿಕ್ಕುತ್ತೆ, ಏನ್ ಸಮಾಚಾರ ಅಂದ್ಬಿಟ್ಟು ಎಲ್ಲ ನೋಡಿ, ಇದನ್ನ ಬಂದ್ಬಿಟ್ಟು ಒಂದು ಸೈಂಟಿಸ್ಟ್ ನ ನೋಡಿ ಅವ್ರ ಹತ್ರ ಮಾಹಿತಿ ತಕೊಂಡು ಈ ಬೆಳೆನ ಬಂದ್ಬಿಟ್ಟು ನಾನು ಒಂದು 60 ಎಕರೆಗೆ ಬಂದು ಅಗರ್ವುಡ್ ಹಾಕಿದ್ದೀನಿ. ಅದು ಮಧ್ಯದಲ್ಲಿ ಬಂದ್ಬಿಟ್ಟು 10 ಗಿಡ ಆಗ್ಬಿಟ್ಟು ಆ ಮಧ್ಯದಲ್ಲಿ ನೇಪಿಯರ್ ಗೋಲ್ಡ್ ಅಂತ ಒಂದು ಹಸುಗಳಿಗೆ ಮೇವು ಹಾಕೊಂಡಿದ್ದೀನಿ. ಇವಾಗ ಇಷ್ಟ ಹಸು ಮೇಂಟೈನ್ ಮಾಡ್ಬೇಕಂದ್ರೆ ಅದು ಮೇವು ಬೇಕು, ಜೊತೆಗೆ ನಮ್ಗೆ ಬ್ಯಾಲೆನ್ಸ್ ಬೆಳಿಬೇಕು. ಈ ಮರ ಬಂದ್ಬಿಟ್ಟು 1 ಎಕರೆಗೆ 10 ಮಡಗಿದ್ರೆ 450 ಗಿಡ ಮಡಗ್ಬೋದು. 6 ಕಾರ್ ಮಡಗಿದ್ರೆ ಬಂದು 800 ಅಂದ್ರೆ 750 ಬಂದ್ಬಿಟ್ಟು ಮಡಗ್ಬಿಟ್ಟು ಈ ತರ 6 ಕಾರ್ ಮಡಗಿದ್ರೆ 950 ಗಿಡ 1 ಎಕರೆಗೆ ಮಡಗ್ಬೋದು. ಇದು ಸಾಯಿಲ್ pH ಲೆವೆಲ್ ಬಂದು 6 ನಿಂದ 9 ಇರ್ಬೇಕು.
ಅದಕ್ಕೆ ಬಂದ್ಬಿಟ್ಟು ಯೂರಿಯಾ DAP ಆಗ್ಬಾರ್ದು, ಕೆಮಿಕಲ್ ಬೇಡ ಬೇಡ. ಅದರಿಂದ ಹ್ಮ್. ನಮ್ಮ ಗೋಮತದಿಂದ ಬಂದಿರೋಕ್ಕಂತ ಗೋಮಯದಲ್ಲಿ ಬಂದು ಜೀವಾಮೃತನೇ ಕೊಡ್ಬೇಕು. ಜೀವಾಮೃತ. ಆವಾಗ ಇದು ಬೆಳೆದ್ರೆ ಟೋಟಲ್ ಇದು ಬೆಳೆಯೋಕೆ 12 ವರ್ಷ ಆಗುತ್ತೆ. 12 ವರ್ಷ. 12 ವರ್ಷಕ್ಕೆ ಒಳಗಡೆ 9ನೇ ವರ್ಷದಲ್ಲಿ ಬಂದ್ಬಿಟ್ಟು ಇದು ಇಂಜೆಕ್ಟ್ ಮಾಡ್ಬೇಕು. ಒಂದು ಮರಕ್ಕೆ 100 ವೋಲ್ಟ್ಸ್ ಹಾಕಿ 100 ವೋಲ್ಟ್ಸ್ 100 ವೋಲ್ಟ್ಸ್ ಹಾಕಿ ಇದನ್ನ ಬಂದು ಪಿಲಪಿನ್ಸ್ ಅಂತ ಒಂದು ಬ್ಯಾಕ್ಟೀರಿಯಾ ಬಿಡ್ಬೇಕು ಅದ್ರ ಒಳಗಡೆ. ಏನಕ್ಕೆ ಸರ್ ಅದು? ಅದ್ರ ಒಳಗಡೆ ಅದಕ್ಕೆ ಆವಾಗ್ಲೇನೆ ಅಗರ್ ತಯಾರಾಗೋದು. ಅಗರ್ ವುಡ್ ಅನ್ನೋದು ಅಂದ್ರೆ ಏನು? ಅದು ನೀವ್ ಹೇಳಿದ್ರಲ್ಲ ಶ್ವಾಸನ ಅಗರ್ಬತ್ತಿ ಅಂತಾರಲ್ಲ, ಆ ತರ ಅಗರ್ ವುಡ್ ಅನ್ನೋದು ಈ ಮರಕ್ಕೆ 9ನೇ ವರ್ಷದಲ್ಲಿ ಬಂದು ಮೆಚುರಿಟಿ ಆಗುತ್ತೆ. ಆವಾಗ ಇನಾಕ್ಯುಲೇಷನ್ ಮಾಡ್ಬೇಕಂದ್ರೆ ಒಂದು ಮರ ಬಂದ್ಬಿಟ್ಟು 20 ಅಡಿ ಹೋಗಿರ್ತದೆ, ಒಂದು 100 ವೋಲ್ಟ್ಸ್ ಹಾಕಿ ಅದನ್ನಲ್ಲಿ ಬ್ಯಾಕ್ಟೀರಿಯಾ ಬಿಟ್ಟು ಫಿಲ್ ಮಾಡ್ಬೇಕು. ಆ 9ನೇ ತಾರೀಕು 9ನೇ ವರ್ಷದಲ್ಲಿ ಇನಾಕ್ಯುಲೇಷನ್ ಮಾಡಿ ಗಿಡಕ್ಕೆ ಬಿಟ್ಟ ಮೇಲೆ 4 ವರ್ಷ ವೆಯ್ಟ್ ಮಾಡಿದ್ರೆ 12 ವರ್ಷಕ್ಕೆ ಬಂದ್ಬಿಟ್ಟು ಇದು ಒಳಗಡೆ ರಿಸಿನ್ ಬ್ಲಾಕ್ ಡೈಮಂಡ್ ತಯಾರಾಗುತ್ತೆ. ಆವಾಗ ಮೇಲ್ಗಡೆ ಬಬ್ಬಡೆ, ಒಳಗಡೆ ವೈಟ್ ವುಡ್ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಕಪ್ಪು ವುಡ್ ಬಂದ್ಬಿಟ್ಟು ವಜ್ರ ಅಂತೀವಿ. ಅದನ್ನ ತೆಗೆದು ಕೆಜಿ ಬಂದ್ಬಿಟ್ಟು 25,000 ರಿಂದ 5 ಲಕ್ಷ ಗಂಟ್ಲಿದೆ ಕ್ವಾಲಿಟಿ ಮೇಲೆ ಆ ವುಡ್. ಅದು ಕ್ವಾಲಿಟಿ ABCD ಅಂತ ಕ್ವಾಲಿಟಿ. ಕೆಜಿಗೆ 25,000 ರಿಂದ 5 ಲಕ್ಷ. 5 ಲಕ್ಷ ಒಂದು ಅಗರ್ ವುಡ್, ಮರದಿಂದ ಬಂದಿರೋಕ್ಕಂತ ಅಗರ್ ವುಡ್. ಇದು ನಮ್ಮ ಇಂಡಿಯಾದಲ್ಲಿ ಮಾರ್ಕೆಟ್ ಇಲ್ಲ. ಇದು ಮಾರ್ಕೆಟ್ ಬಂದ್ಬಿಟ್ಟು ಅಬ್ರಾಡ್ಸ್, ಮುಸ್ಲಿಂ ಕಂಟ್ರಿನಲ್ಲಿ ಇದಕ್ಕೆ ಅಷ್ಟು ಯಾರು ಕಾಸು ಕೊಡ್ತಾರ ಅಂತ. ನಮ್ಮೂರಲ್ಲಿ ಟೀ ಕೊಟ್ರೆ ಟೀ ಕೊಡಲ್ಲ. ಅಪ್ಪ ಇದು ಅಗರ್ ವುಡ್ 1 kg ಮಾಡ್ಕೊಳ್ಳಿ, ಒಂದು ಟೀ ಕೊಟ್ರೆ ಅಂತ ಕೊಡಲ್ಲ. ಇದು ಫ್ಯಾಕ್ಟ್. ಆತರ ಮಾರ್ಕೆಟಿಂಗ್ ಸ್ಕಿಲ್ಸ್ ಬಂದ್ಬಿಟ್ಟು ಅಬ್ರಾಡ್ ಕಂಪನೀಸ್ ಅಂತ ಬೇರೆ ಬರಬೇಕು ಅಂತ ಬೇರೆ ನಮ್ಮ ಹತ್ರ ಇದ್ದಾರೆ, ಟೈಪ್ ಮಾಡ್ಕೊಡ್ತೀನಿ. ಇವಾಗಲೇ ಒಂದು ಎಲ್ಲ 5 ಸ್ಟೇಟ್ ಅಲ್ಲಿ ಒಂದು 2,500 ಎಕರೆ ಮೇಲೆ ಗಿಡ ಕೊಟ್ಟಿದ್ದೀನಿ, ಬೆಳೆಸ್ತಾ ಇದ್ದಾರೆ. ಇನ್ನು ಮುಂದಿನ ವ್ಯವಹಾರ ಬಂದ್ಬಿಟ್ಟು ನಾವೇ ಒಂದು ಫ್ಯಾಕ್ಟರಿ ಆಗ್ಬೇಕಂತ ಪ್ಲಾನ್ ಮಾಡಿದೀವಿ. ಗಿಡ ಬಂದ್ಬಿಟ್ಟು ಇಲ್ಲ ಇವಾಗ ಎಲ್ಲ ಕಡೆ ಅಸ್ಸಾಂ ಅದೆಲ್ಲ ನೋಡಿ ಕ್ವಾಲಿಟಿ ಇಲ್ದಿರಾ ನಮ್ಮ ಸೌತ್ ಜೂನಲ್ಲಿ ಬಂದಿರೋಕಂತ ಅಕ್ಕಿಲೇರಿಯಾ ಮಾಲಾಸಿಸ್ ಅಂತ ಒಂದು ಬ್ರೀಡ್. ಇದು ಇಲ್ಲ ಇಂಡೋನೇಷಿಯನ್ ಇಂದ ತರಿಸ್ತಾ ಇದ್ದೀನಿ. ಇಂಡೋನೇಷಿಯನ್ ಡೈರೆಕ್ಟ್ ಬಂದು ತೂತುಕುಡಿ ಹಾರ್ಬರ್ಗ್ ಬರುತ್ತೆ. ಹಾರ್ಬರ್ಗೆ ಒಂದು ನನ್ ಗ್ರಾನೈಟ್ ಸ್ಟೋನ್ ಹೋಗುತ್ತೆ. ಈ ಸ್ಟೋನ್ ಅಲ್ಲಿ ಇದು ಗಿಡ ತಗೊಂಡ್ ಬಂದು ಯಾರ ರೈತರಿಗೆ ಬೇಕೋ ಅಲ್ಲಿ ಕೊಟ್ಬಿಡ್ತೀವಿ. ಇಲ್ಲಿ ಡೆಮೋಕೋಸ್ಕರ ಮಾತ್ರ ಮಡಗಿರೋದು. ನಾನು ಒಂದು 60 ಎಕರೆ ಮೇಲೆ ಮಡಗಿದ್ದೀನಿ. ಆ ಗಿಡ ತೋರಿಸ್ತೀನಿ. ಸರ್ ಈಗ ನೀವು ಎಷ್ಟು ವರ್ಷ ಆಗಿದೆ ಇಟ್ಟು ಸಸಿಗಳು? 3 ಇಯರ್ಸ್. ಓಕೆ ಸರ್, ಅಲ್ಲಿ ಒಂದು ನೋಡೋಣ ಫಾರ್ಮ್ ವಿಸಿಟ್ ಬನ್ನಿ ನೋಡೋಣ. ಸರ್ ಈಗ ನರ್ಸರಿನಲ್ಲಿ ನಾವು ಪುಟ್ಟ ಸಸಿಗಳ ಹತ್ರ ನಿಂತ್ಕೊಂಡು ಮಾತಾಡಿದ್ರೆ, ಇವಾಗ ನೀವು ಹೇಳೋದಾದ್ರೆ ಒಂದು 2 ರಿಂದ 3 ವರ್ಷ 3 ವರ್ಷದ್ದು 3 ವರ್ಷದ ಸಸಿಗಳನ್ನ ಇಲ್ಲಿ ನಾವು ಕಾಣ್ಬೋದು ಸ್ನೇಹಿತರೆ, ಇಲ್ಲಿ ನೋಡ್ತಿರ್ಬೋದು. ಸರ್ ಈಗ ಮಾಮೂಲಿ ಈ ಬೇರೆ ಸಸಿಗಳಿಗೆ ಮಾಡ್ದಂಗೆ ಸೈಡ್ ಬ್ರಾಂಚಸ್ ಎಲ್ಲ ತೆಗಿಬೇಕು 5 ವರ್ಷ ಆದ್ಮೇಲೆ ತೆಗಿಬೇಕು. 5 ವರ್ಷವರೆಗೂ ಬಿಟ್ಬಿಡ್ಬೇಕಾ? ಅಲ್ಲಿ ನೋಡಿ ಸೈಡ್ ಕಟ್ ಮಾಡಿ. ಸೊ ನೋಡಿ ಈಗ 3 ವರ್ಷಕ್ಕೆ ನೋಡೋದಾದ್ರೆ ಅಲ್ಲೊಂದು ಮರ ವಿಭಿನ್ನವಾಗಿ ಹೈಟ್ ಆಗಿ ತುಂಬಾ ಚೆನ್ನಾಗಿ ಹೋಗಿದೆ. ಸೊ ಇವಾಗ ಅದಕ್ಕೆ ಕಟಿಂಗ್ ಕೊಡ್ತೀರಾ ಸರ್ ಇದು? ಹೌದು. ಓಕೆ ಸರ್, ಈಗ ಅಂತರಗಳು ನೋಡೋದಾದ್ರೆ ನಾವಿಲ್ಲಿ ಗಮನಿಸ್ತಾ ಇರೋ ಪ್ರಕಾರ 10ಕ್ಕೆ 10 ಇದ್ದಂಗಿದೆ 10/10. ಸರ್ ಈಗ 10ಕ್ಕೆ 10 ನೀವ್ ಹೇಳಿದ್ರೆ ನೇಫಿಯರ್ ನಮ್ಮ ಹಸುಗಳಿಗೆ ಮೇವಬೇಕು ಅಂತ ಹೇಳ್ಬಿಟ್ಟು ನೇಫಿಯರ್ ಎಲ್ಲ ಇದ್ರಲ್ಲಿ ನೇಪಿಯರ್ ಹಾಕೊಂಡಿದ್ವಿ. ಸೆಂಟರ್ ದಲ್ಲಿ ಹಗರ್ ವುಡ್ ಹಾಕಿದ್ದೀನಿ. ಅದ್ರ ಸೆಂಟರ್ ದಲ್ಲಿ ಬಂದ್ಬಿಟ್ಟು M4 ಅದ್ಬಿಟ್ಟು ಅಡಿಕೆ ಸಸಿ ಹಾಕಿದ್ದೀನಿ. ಅಡಿಕೆ ಸಸಿ 5 ಇಯರ್ಸ್ ಕ್ರಾಪ್ ಬಂದ್ಬಿಟ್ಟು ಇಲ್ಲಿ 5 ವರ್ಷಕ್ಕೆಲ್ಲ ಬಂದ್ಬಿಟ್ಟು ಮೇಕೆ ಕುರಿ ಸಾಕೋರಿಗೆ ಬಂದ್ಬಿಟ್ಟು ಅಗತಿ ಮರ ಅಂತ ಹಾಕಿದ್ದೀನಿ. ಅಗಸೆನಾ ಬಾಳೆ ಹಾಕಿದ್ದೀನಿ. ಆಮೇಲೆ ಬಂದು ಫಿಶ್ ಟೈಲ್ ಹಾಕಿದ್ದೀನಿ. ಕೊಕೊನಟ್ ಇದೆ. ಇದ್ರ ಮಧ್ಯದಲ್ಲಿ ನಾವು ಬೇರೆ ಬೆಳೆಗಳನ್ನ ಬೆಳ್ಕೊಂಡು ಒಂದು 12 ವರ್ಷ 12 ರಿಂದ 13 ವರ್ಷ ಇದನ್ನ ಸಾಕ್ಬಿಟ್ರ ನಾವು 1 ಎಕರೆಗೆ 10 ಕೋಟಿ ರೂಪಾಯಿ 1 ಎಕರೆನಲ್ಲಿ 10 ಕೋಟಿ ರೂಪಾಯಿ ಸಂಪಾದನೆ ಮಾಡಬಹುದು. ಓಕೆ, ಇದಕ್ಕೆ ವೆದರ್ ಏನಾದ್ರು ಇದೇ ತರ ಇರಬೇಕು, ನೆರಳಿರಬೇಕು. ಶ್ರೀಗಂಧದ ಗಿಡಗಳು ನೋಡೋದಾದ್ರೆ ಪರಾವಲಂಬಿ ಅಂತ ಹೇಳ್ತಾರೆ. ಬೇರೆ ಗಿಡ ಮಾಡಿದ್ರೆ ಆ ನೆರಳಲ್ಲಿ ಆ ಗಿಡ ಬೆಳೀತದೆ. ಈಗ ಸಿಂಗಲ್ ಸಸಿ 3 ಇಯರ್ಸ್ ಪ್ಲಾಂಟೇಶನ್ ನನಗೆ ನಾನು 5.5 ಅಡಿ ಇದ್ದೀನಿ. ಅದಕ್ಕೆ ಮೇಲೆ ಎಷ್ಟು ಹೋಗಿದ್ದೆ. ಅಕ್ಕಪಕ್ಕದಲ್ಲಿ ಅದನ್ನ ನೆರಳು ಕೊಟ್ಟಿದ್ದೀನ ನೋಡಿ 9 ಅಡಿ ಇದೆ ಇದು. ಅಷ್ಟೇ, ಏನಿಲ್ಲ ಇದಕ್ಕೆ ಯಾವ್ದು ಯಾವ್ದು ಬೇಕಾಗಿಲ್ಲ. ಓಕೆ, ಇದು ಟೆಂಪರೇಚರ್ ಅದೆಲ್ಲ ಏನು ಬೇಕಾಗಿಲ್ಲ. ಓಕೆ ಸರ್, ಈಗ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ಯಾರಾದ್ರೂ ಬೆಳೆದು ಇದನ್ನ ಸಕ್ಸಸ್ ಆಗಿದಾರ ಸರ್? ಇಲ್ಲ, ಈಗ ಬಂದು ಎಲ್ಲಾರು LKG ನಲ್ಲಿ ಇದೀವಿ. ಈಗ ಎಲ್ಲ ಸ್ಟಾರ್ಟ್ ಮಾಡಿ ನಮ್ಮಲ್ಲಿ ಇರೋದನ್ನ ಸಂಪತ್ನ ಬೇರೆಯವ್ರ ಕೊಟ್ಬಿಟ್ಟು ಈಗ ಸೌತ್ ಜೂನ್ ಅಲ್ಲಿ ಹೇಳಿದ್ರೆ ನಾರ್ತ್ ಅಲ್ಲಿ ಬಿಟ್ಬಿಡಿ. ಅಸ್ಸಾಂ ಅಲ್ಲಿ ಅವ್ರು ಈಗ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ನಮ್ಮ 5 ಸ್ಟೇಟ್ ಅಲ್ಲಿ ಬಂದ್ಬಿಟ್ಟು ನಾವೇ ಫಸ್ಟ್ ಅಗರ್ ವುಡ್ ಅನ್ನೋದು ಬಂದ್ಬಿಟ್ಟು ಪರಿಚಯ ಮಾಡಿದ್ದು ಬೇರೆಯವರೆಲ್ಲ ಮಾಡಿರ್ಬೋದು. ಅದು ಕಮರ್ಷಿಯಲ್ ಆಗಿ ಎತ್ಕೊಂಡು ಹೋಗಿ ಜನರ ಹತ್ರ ಸೇರಿಸಿ ನಮ್ಮ ರೈತರಿಗೆ ಬಂದು 2,500 ಎಕರೆಗೆ ಬಂದ್ಬಿಟ್ಟು ಗಿಡ ಕೊಟ್ಟು ಗಿಡ ಬೆಳೆಸಿ ಅವ್ರಿಗೆ ಮಾಹಿತಿ ಕೊಟ್ಟು
ಈ ಮಟ್ಟಿಗೆ ತಂದಿದ್ದೀನಿ ಇವತ್ತಕ್ಕಂದ್ರೆ ಹಾ. ಆ AGR ನರ್ಸರಿ ಮಾತ್ರ ಮಾಡಿರೋ ಕೆಲಸ. AGR ನರ್ಸರೀಸ್. ಓಕೆ ಸ್ನೇಹಿತರೆ, ಈ ಒಂದು ಸಸಿಯ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಡೆಪ್ತ್ ಆಗಿ ನಾವು ಕೊಟ್ಬಿಟ್ಟಿದ್ದೀರಿ. ನಿಮ್ಗೇನಾದ್ರೂ ಇನ್ನ ಮಾಹಿತಿ ಬೇಕಂತ ಹೇಳಿದ್ರೆ ಗೂಗಲ್ ಮಾತಾ ಇದೆ, ಸರ್ಚ್ ಮಾಡಿ ಇದ್ರ ಬಗ್ಗೆ ಅವೇರ್ನೆಸ್ ತಗೊಂಡು ಮಾಡ್ಬೇಕಂತ ಏನಾದ್ರು ನಿಮ್ಮ ಮನಸ್ಸಲ್ಲಿ ಬಂದ್ರೆ ಖಂಡಿತ ಇವ್ರಿಗೊಂದು ಕರೆ ಮಾಡಿದ್ರೆ ಇಂಪೋರ್ಟ್ ಮಾಡಿರೋಂಥ ಸಸಿಗಳನ್ನ ನಿಮಗೆ ಕೊಡ್ತಾರೆ ಜೆನ್ಯೂನ್ ಆಗಿ. ಸೊ ನೀವು ಬೇಕಾದ್ರೆ ಪ್ಲಾಂಟೇಶನ್ ಮಾಡ್ಕೋಬಹುದು ಅಂತ ಹೇಳ್ತಾ, ನೀವು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಬಂದು ನರ್ಸರಿನೂ ವಿಸಿಟ್ ಮಾಡ್ಬೋದು. ಜೊತೆಗೆ ಇವ್ರದೇ ಆದ ಒಂದು ಗೋಶ್ರಮ ಇದೆ, ಅದನ್ನು ವಿಸಿಟ್ ಮಾಡ್ಕೊಂಡು ಇಲ್ಲೆಲ್ಲ ಬೇಕಾದ್ರೆ ಅವ್ರು ಪ್ಲಾಂಟೇಶನ್ ಮಾಡಿರೋದನ್ನು ಸಹ ನಿಮಗೆ ತೋರಿಸ್ತಾರೆ. ಸೊ ಯಾವ ರೀತಿಯಲ್ಲಿದೆ ಗಿಡ ಅಂತ ಹೇಳ್ಬಿಟ್ಟೆಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ಈ ಒಂದು ಫಿನಿಶಿಂಗ್ ಎಲ್ಲ ನೋಡೋದ್ರೆ ತುಂಬಾನೇ ಹೆಲ್ತಿಯಾಗಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು, ನೋಡೋದಕ್ಕೇನೆ ಒಂಥರ ಚಂದವಾಗಿದೆ ಮರ. ಸೊ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ, ಸಸಿ ಬೇಕಾದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಸರ್, ಒಂದು ಸಸಿಯ ಬೆಲೆ ನೋಡೋದಾದ್ರೆ, ಈಗ ಹೊರಗಡೆಯಿಂದ ತರಿಸೋದಾದ್ರೆ ಇವಾಗೆಲ್ಲ ಒಂದು ಚೇಪೆ ಗಿಡ ತರಿಸಿದ್ರೇನು ಒಂದು 500 ರೂಪಾಯಿ 700 ರೂಪಾಯಿವರೆಗೂ ಹೇಳ್ತಾ ಇರ್ತಾರೆ. ಸೊ ಇದ್ರ ಬೆಲೆ ಎಷ್ಟಿರ್ಬೋದು ಸರ್? ಇದು ಅಗರಿವುಡ್ ಬಂದ್ಬಿಟ್ಟು 1/2 kg ಪಾಕೆಟ್ 2.5 ಅಡಿ ಉದ್ದ. ಇದು 300 rupees ಕೊಡ್ತಾ ಇದೆ, 300 ರೂಪಾಯಿಗೆ. ಸ್ನೇಹಿತರೆ ನೋಡೋದ್ರಲ್ಲ, 1 ಎಕರೆ ವಿಸ್ತೀರ್ಣಕ್ಕೆ ನೀವು ನೋಡೋದಾದ್ರೆ 900 ಗಿಡ 900 ಗಿಡ 9 ಒಂದು 27. ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ 3 ಲಕ್ಷ ರೂಪಾಯಿ ನಿಮ್ಗೆ ಫಸ್ಟ್ ಸೇಲ್ ಆಗುತ್ತೆ, ಬೀಳುತ್ತೆ. ಅದಾದ ನಂತರ ನೀರಾವರಿ ವಿಧಾನಗಳು ಸರ್ ಇದಕ್ಕೆ? ನೀರಾವರಿ ವಿಧಾನ ಬಂದ್ಬಿಟ್ಟು ಡ್ರಿಪ್ ಹಾಕೊಳ್ಬಹುದು. ತುಂಬಾ ಮಳೆ ಕಮ್ಮಿ ಇದ್ರೆ, ವಾಟರ್ ಕಮ್ಮಿ ಇದ್ರೆ ಡ್ರಿಪ್ ಸಿಸ್ಟಮ್ ಹಾಕೊಳ್ಬಹುದು. ಇಲ್ಲಾಂದ್ರೆ ನೀರ್ ಕಟ್ಟುವಾಗ ನಾವು ಇವಾಗ ನೇಪಿಯರ್ ಹಾಕೊಂಡಿದೀವಿ, ಇದ್ರಕ್ ನೀರ್ ಕಟ್ತೀವಿ, ಅದಕ್ಕೆ ಹಂಗೆ ಜೊತೆ ಅದೇ ಸೇರೋಗುತ್ತೆ. 5 ವರ್ಷ ಆದ್ಮೇಲೆ ಸೈಡ್ ಬ್ರಾಂಚಸ್ ನ ತೆಗೆದು ನೀಟಾಗಿ ಬಿಡಬೇಕು. 9ನೇ ವರ್ಷದಲ್ಲಿ ಬಂದ್ಬಿಟ್ಟು ಒಂದೊಂದು ಗಿಡಕ್ಕೆ ಹೋಲ್ಸ್ ಮಾಡಿ ಇನಾಕ್ಯುಲೇಷನ್ ಮಾಡ್ಬೇಕು. ಆವಾಗ ನಮ್ಮ ಹತ್ರ ಟೆಕ್ನಿಷಿಯನ್ ಇದ್ದಾರೆ, ಕಳ್ಸಿಕೊಡ್ತೀವಿ. ಓಕೆ ಸರ್, ಇಷ್ಟೆಲ್ಲ ಒಂದು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು.